ಟೈಮ್ ಲೈನ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭುದೇವ್. ತಿಪಟೂರಿನಲ್ಲಿ ಅಂತೂ ಇಂತೂ ತುಮಕೂರಿನ ಕೆಎಂಎಫ್ ನಿರ್ದೇಶಕರ ಆಯ್ಕೆಯ ಫಲಿತಾಂಶ ಇವತ್ತು ಪ್ರಕಟ ಆಗಿದೆ. ಕಾಂಗ್ರೆಸ್ ಬೆಂಬಲಿತ ತಿಪಟೂರಿನ ನಿರ್ದೇಶಕರಾಗಿ ಮಾದಿಹಳ್ಳಿ ಪ್ರಕಾಶ್ ಕೆಎಂಎಫ್ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದ್ದಾರೆ. ಆ ಕುರಿತ ವರದಿ ಇಲ್ಲಿದೆ ನೋಡಿ. ಭಾರೀ ಕುತೂಹಲ ಕೆರಳಿಸಿದ್ದ ತುಮುಲ್ ಚುನಾವಣೆ ಕೋರ್ಟ್ ಮೆಟ್ಟಿಲೇರಿ 3 ತಿಂಗಳ ನಂತರ ಇಂದು ಚುನಾವಣಾ ಫಲಿತಾಂಶ ಪ್ರಕಟವಾಗಿದೆ. ಒಟ್ಟು 140 ಮತಗಳಲ್ಲಿ 105 ಮತಗಳನ್ನ ಮಾದಿಹಳ್ಳಿ ಪ್ರಕಾಶ್ ಪಡೆದಿದ್ದಾರೆ. 1 ಮತ ತಿರಸ್ಕೃತಗೊಂಡಿದ್ದು 34 ಮತಗಳನ್ನ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ತ್ರಿಯಂಬಕ ಪಡೆದಿದ್ದಾರೆ. 71 ಮತಗಳ ಅಂತರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಮಾದಿಹಳ್ಳಿ ಪ್ರಕಾಶ್ ಜಯ ಸಾಧಿಸಿದ್ದಾರೆ. ಬಿಜೆಪಿ ಬೆಂಬಲಿತ ತ್ರಿಯಂಬಕ ಕೇವಲ 34 ಮತಗಳನ್ನ ಪಡೆದು ಪರಾಜಿತಗೊಂಡಿದ್ದಾರೆ. ನಂತರ ತಿಪಟೂರಿನಲ್ಲಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿ ಮಾತನಾಡಿದ ನೂತನ ನಿರ್ದೇಶಕ ಮಾದಿಹಳ್ಳಿ ಪ್ರಕಾಶ್, ನಾನು ಇದು 4ನೇ ಬಾರಿ ಕೆಎಂಎಫ್ ನಿರ್ದೇಶಕರಾಗಿ ತಿಪಟೂರು ಕ್ಷೇತ್ರದಿಂದ ಆಯ್ಕೆಯಾಗಿದ್ದೇನೆ. ನಾನು ರೈತರಿಗೆ ಮತ್ತು ಹಾಲಿನ ಉತ್ಪನ್ನಗಳಿಗೆ ಕೊಡುತ್ತಿರುವ ಪ್ರೋತ್ಸಾಹ ಮತ್ತು ನನ್ನ ಕಾರ್ಯವೇ ನನಗೆ 4ನೇ ಬಾರಿ ಆಯ್ಕೆಯಾಗಲು ಸಹಕಾರಿಯಾಯಿತು. ಆದರೂ ನಾನು ರೈತರಿಗೆ ಹಾಲಿನ ಕೆಎಂಎಫ್ ತುಮಕೂರು ವತಿಯಿಂದ ಬರುವ ಎಲ್ಲ ಅನುದಾನಗಳನ್ನು ಮತ್ತು ಕಾರ್ಯಗಳನ್ನು ನೀಡುವಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತೀನಿ ಎಂದು ಮಾಹಿತಿ ನೀಡಿದರು. ತುಮಕೂರು ಜಿಲ್ಲಾ ತುಮಕೂರು ಒಕ್ಕೂಟದಿಂದ ಮತ ಎಣಿಕೆಯಲ್ಲಿ ಇವತ್ತು ತಿಪಟೂರು ತಾಲೂಕಿಂದ ನಾವು 4ನೇ ಬಾರಿ ನನ್ನ ತಿಪಟೂರು ತಾಲೂಕಿನ ರೈತರು ಹಾಲು ಉತ್ಪಾದಕರು ಆರಿಸಿಕೊಂಡಿಸಿದ್ದಾರೆ. ನಮ್ಮ ರೈತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾನು ಹಾಲಿನ ಉತ್ಪಾದಕರಿಗೆ ಯಾವ ರೀತಿ ನಮ್ಮ ಒಕ್ಕೂಟದಲ್ಲಿ ನಮ್ಮ ಹಾಲಿನ ಬೆಲೆ ಇರ್ಬೋದು ಮತ್ತು ವೈದ್ಯಕೀಯ ಸೇವೆ ಇರ್ಬೋದು, ಇದರ ಎಲ್ಲ ನಮ್ಮ ಹಾಲು ಉತ್ಪಾದಕ ಏನೇನು ಸೇವೆ ಇದೆಯೋ ನಾನು ಅದನ್ನು ನಿಯತ್ತಾಗಿ ಅದನ್ನು ಯಾವ ರೀತಿ ನಮ್ಮ ರೈತರಿಗೆ ತಲುಪಬೇಕು ಇದನ್ನು ತಲುಪುತ್ತೆ ಅಂತ ಇವತ್ತು ನನ್ನ ಏನು 4 ಬಾರಿ ನಾನು ಗೆಲ್ಲಿಸಿದಾರೋ ಅದನ್ನು ನಾನು ನಮ್ಮ ತಾಲೂಕಿನ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ನಿರ್ದೇಶಕರುಗಳು, ನಮ್ಮ ಹಾಲು ಸಾಕಣೆ ಎಲ್ಲ ನಾನು ಉತ್ಪಾದಕರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದರಿಂದ ಇದು ನಾನು ಅದನ್ನು ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು ನಂಬಿಕೆಯನ್ನು ತೋರಿಸ್ತಾ ಇದ್ದೆ. ನಾನು ಮತ್ತೆ ಮುಗಿಸ್ತಾ ಇದ್ದೀನಿ.